ಹಾಯ್ ಹಲೋ ಎಲ್ಲ ನನ್ನ ಡಿಫೆನ್ಸ್ ಎಸ್ಪಿರೆಂಟ್ಸ್ಗೆ ಜೈ ಹಿಂದ. ಇಂಡಿಯನ್ ಕೋಸ್ಟ್ ಗಾರ್ಡ್ ICG ಇಂದ ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದಾರೆ. ಈ ಹುದ್ದೆಗೆ ಜಸ್ಟ್ 10th ಪಾಸ್ ಆದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. PUC ಪಾಸ್ ಆದವರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸೊ ಒಂದು ಬೆಸ್ಟ್ ಅಪಾರ್ಚುನಿಟಿನ ಅನ್ಕೋಬಹುದು. ಪ್ರತಿ ವರ್ಷನೂ ಕೂಡ ಈ ಹುದ್ದೆಗಳನ್ನ ಕನ್ಫರ್ಮ್ ಮಾಡ್ತಿರ್ತಾರೆ. ಸೊ ಯಾರೆಲ್ಲ ಈ ಹುದ್ದೆಗೆ ರೆಡಿ ಆಗ್ತಾ ಇದೆಯಲ್ಲ, ಹಿಂದಿನ ವರ್ಷ ಯಾರೆಲ್ಲ ಅಪ್ಲಿಕೇಶನ್ಗಳನ್ನ ಹಾಕಿದ್ದಿಲ್ಲ, ಸೊ ಈ ವರ್ಷ ಯಾರೆಲ್ಲ ಹಾಕ್ಬೇಕಂತ ಅನ್ಕೊಂಡಿರಲ್ಲ ಅಂತವ್ರಿಗೊಂದು ಇದೊಂದು ಒಳ್ಳೆಯ ಅವಕಾಶ. ಇದು ಪರ್ಮನೆಂಟ್ ಆಗಿರ್ತಕ್ಕಂಥ ಜಾಬ್. ಇದು ಯಾವುದೇ ತರನಾದಂಥ 4 ವರ್ಷದ ಅಗ್ನಿವೀರ್ ಹುದ್ದೆ ಇಲ್ಲ. ಇದು ಇಂಡಿಯನ್ ನೇವಿದಲ್ಲಿ ಯಾವ ತರ ಯೂನಿಫಾರ್ಮ್ ಇರ್ತದಲ್ಲ, ವೈಟ್ ಡ್ರೆಸ್ ಸೇಮ್ ಟು ಸೇಮ್ ಅದೇ ಡ್ರೆಸ್ ಕೂಡ ಇಲ್ಲಿ ನಿಮ್ಗೆ ಸಿಗ್ತದ. ಇಲ್ಲಿ ಕೂಡ ಚೆನ್ನಾಗಿರ್ತಕ್ಕಂಥ ಸ್ಯಾಲ್ರಿ ಇರ್ತದೆ. ಇಲ್ಲಿ ಕೂಡ ನೀವು ಡಿಫೆನ್ಸ್ ವರದಿಯನ್ನ ಹಾಕೊಳ್ಬಹುದು. ಓಕೆ, ಇಲ್ಲಿ ಬಂದು ICG ಅಂತ ಹೇಳ್ಕೇಶಂದ ಜನರಲ್ ಡ್ಯೂಟಿ ಅಂಡ್ ಡೊಮೆಸ್ಟಿಕ್ ಬ್ರಾಂಚ್ DB ಅಂತ ಹೇಳ್ಕೇಶಂದ 2 ತರದ ಹುದ್ದೆಗಳನ್ನ ಕಲ್ಪನೆ ಮಾಡ್ತಾರ. ಅದೇ ತರನಾಗಿ ಯಾಂತ್ರಿಕ್ ಅಂತ ಹೇಳ್ಕೇಶಂದ. ಸೊ ಯಾಂತ್ರಿಕ್ ಅಂದ್ರೇನು, ಜನರಲ್ ಡ್ಯೂಟಿ ಅಂದ್ರೇನು, DB ಅಂದ್ರೇನು, ಪ್ರತಿ ಒಂದು ಇನ್ಫಾರ್ಮೇಶನ್ ಅನ್ನ. ಸೊ ಇದಕ್ಕೆ ಏಜ್ ಎಷ್ಟು ಬೇಕಾಗುತ್ತಾ, ಇದಕ್ಕೇನಾದ್ರೂ 21ರ ಒಳಗಡೆನೆ ಬೇಕಾಗುತ್ತಾ, ಇಲ್ಲ ಇದಕ್ಕೆ ಏಜ್ ಜಾಸ್ತಿ ಕೂಡ ಇದೆ. OBC ದವರಿಗೆ ಜಾಸ್ತಿ ಕೂಡ ಇದೆ. ಅದೇ ತರನಾಗಿ SC ST ದವರಿಗೆ ಕೂಡ ಜಾಸ್ತಿ ಇದೆ. ಸೊ ಪ್ರತಿ ಒಂದು ಇನ್ಫಾರ್ಮೇಶನ್ ಅನ್ನ ನೋಡ್ಕೊಳ್ಬೇಕು ಅನ್ಕೊಂಡಿದ್ರೆ ಪ್ರತಿ ಈ ವಿಡಿಯೋನ ಪೂರ್ತಿ ಎಂಡ್ ಮಟ್ಟ ನೋಡಿದ್ರೆ ಮಾತ್ರ ನಿಮ್ಗೆ ಈ ಮಾಹಿತಿ ಕೂಡ ಗೊತ್ತಾಗುತ್ತಾ. ಓಕೆ, ಇನ್ನು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಗೈಸ್ ಈಗಲೇ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಬಂದ್ಬಿಟ್ಟು ಇಂಡಿಯನ್ ಕೋಸ್ಟ್ ಗಾರ್ಡ್ ಅಂತ ಹೇಳಿ ಪ್ರತಿ ವರ್ಷನೂ ಕೂಡ ಈ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು 11 ಜೂನ್ 2025 ಅಂದ್ರೆ ನಿನ್ನೆ ನೋಟಿಫಿಕೇಶನ್ ಆಗಿದೆ. ಸೊ ನಿನ್ನೆ ನಾನು ಸಾಯಂಕಾಲ ಮಾಡಕ್ ಆಗಿರ್ಲಿಲ್ಲ, ಆದ ಕಾರಣಕ್ಕೋಸ್ಕರ ಈ ಅಪ್ಡೇಟ್ ಅನ್ನು ನಿಮ್ಗೆ ಕೊಟ್ಟಿರಕ್ಕಾಗಿರಲಿಲ್ಲ. ಇಲ್ಲಿ ಬಂದ್ಬಿಟ್ಟು ನಿನ್ನೆ ತಾನೇ ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಅರ್ಜಿ ಸ್ಟಾರ್ಟ್ ಆಗಿದೆಯಪ್ಪ ಅಂದ್ರೆ ಸೊ ನೀವು ಯಾವಾಗಿಂದ ಅರ್ಜಿಗಳನ್ನ ಹಾಕ್ಬೋದು. ಓಕೆ, ನಿನ್ನೆ ಸ್ಟಾರ್ಟ್ ಆಗಿದೆಯಪ್ಪ ಅಂದ್ರೆ ನಿನ್ನೆ ಅರ್ಜಿಯನ್ನ ಹಾಕ್ಬೋದು. ಸೊ ಒಂಚೂರು ಸರ್ವರ್ ಕೂಡ ಬಿಸಿ ಇರ್ತದ. ಸೊ ಯಾರಾದ್ರೂ ಹಾಕ್ಬೇಕಂತ ಅನ್ಕೊಳ್ಳೋರು ಕರೆಕ್ಟ್ ಆಗಿ ಆದಷ್ಟು ಬೇಗನೆ ಹೋಗಿ ಈ ಅರ್ಜಿಯನ್ನ ಸಲ್ಲಿಸಬೇಕು. ಓಕೆ, ಇಲ್ಲಿಂದ ಹೇಳಿದ್ವಿ ನಿಮ್ಗೆ ಕೊನೆಯ ದಿನಾಂಕ ಬಂದ್ಬಿಟ್ಟು 25 ಜೂನ್ 2025 ಈ ಡೇಟ್ನ ಹೊರಗಡೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತ. ಓಕೆ, ಇಲ್ಲಿ ನೋಡ್ಕೊಡ್ರಿ, ಇದರಲ್ಲಿ ನಾವಿಕ್ GD ಅಂತಂದ್ರೆ ಸೊ ಇಂಡಿಯನ್ ಆರ್ಮಿದಲ್ಲಿ ಯಾವ ತರ ಜನರಲ್ ಡ್ಯೂಟಿ ಅಂತಿಲ್ಲ, ಸೊ ಇಲ್ಲಿ ಕೂಡ ಜನರಲ್ ಡ್ಯೂಟಿ ಅಂತ ಕನ್ಫರ್ಮ್ ಮಾಡಿರ್ತಾರ. ಅದೇ ತರನಾಗಿ ಡೊಮೆಸ್ಟಿಕ್ ಬ್ರಾಂಚ್ ಅಂತ ಹೇಳಿ ಸೊ ಯಾವ ತರ ಇಂಡಿಯನ್ ಆರ್ಮಿದಲ್ಲಿ ಟ್ರೇಡ್ಸ್ಮನ್ ಹುದ್ದೆ ಅಂತ ಏನಿರುತ್ತಲ್ಲ, ಇಲ್ಲಿ ಕೂಡ ಟ್ರೇಡ್ಸ್ಮನ್ ಹುದ್ದೆಗೆ ಇವರು ಡೊಮೆಸ್ಟಿಕ್ ಬ್ರಾಂಚ್ ಅಂತಾರ. ಅದೇ ತರನಾಗಿ ಇಂಡಿಯನ್ ಆರ್ಮಿದಲ್ಲಿ ಟೆಕ್ನಿಕಲ್ ಅಂತ ಯಾವ ತರ ಅಂತಿಲ್ಲ, ಇಲ್ಲಿ ಕೂಡ ಯಾಂತ್ರಿಕ್ ಅಂತ ಕನ್ಫರ್ಮ್ ಮಾಡಿರ್ತಾರ. ಸೊ ಇಲ್ಲಿ ಬಂದ್ಬಿಟ್ಟು ಇದಕ್ಕೆ ಏಜ್ ಎಷ್ಟರಿಂದ ಎಷ್ಟು ಬೇಕಾಗುತ್ತೆ ಸರ್, ಅದನ್ನು ಕೂಡ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ಕೊಡಿ. ಇದರಲ್ಲಿ ಇರ್ತಕ್ಕಂಥ ಹುದ್ದೆಗಳು ಎಷ್ಟಿದಾವು ಅಂತ ಹೇಳಿದ್ರೆ ಪ್ರತಿ ಒಂದು ಇನ್ಫಾರ್ಮೇಶನ್ ನಾನು ಕೊಡ್ತಾ ಹೋಗ್ತೀನಿ, ಕರೆಕ್ಟಾಗಿ ತಿಳಿದುಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, ಜನರಲ್ ಡ್ಯೂಟಿ ಮತ್ತು ಡೊಮೆಸ್ಟಿಕ್ ಬ್ರಾಂಚ್ಗೆ ಟೋಟಲಿ ಬಂದ್ಬಿಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂತಾರೆ ಎಲ್ಲ ನಿಮ್ಗೆ ಯಾಂತ್ರಿಕ್ ಬಂತು, ಡೊಮೆಸ್ಟಿಕ್ ಬ್ರಾಂಚ್ ಬಂತು, ಪ್ರತಿ ಒಂದು ಟೋಟಲಿ ಸೇರಿಸ್ಬಿಟ್ಟು ಬೇರೆ ಬೇರೆ ತರಹದ ಕಾಸ್ಟ್ ವೈಸ್ ಕೂಡ ನಿಮ್ಗೆ ಬೇರೆ ಬೇರೆ ಹುದ್ದೆಗಳು ಇದಾವೆ. ಆದರೆ ಕಾಸ್ಟ್ ವೈಸ್ ಎಲ್ಲರೂ ನೋಡ್ಕೋಬೇಕಪ್ಪ ಅನ್ಕೊಂಡಿದ್ರಪ್ಪ ಅಂದ್ರೆ ಟೋಟಲಿ ನಿಮ್ಗೆ 630 ಹುದ್ದೆಗಳಿದಾವೆ. ಎಷ್ಟಪ್ಪ ಅಂದ್ರೆ 630 ಪೋಸ್ಟ್ಗಳು ಕರೀತಾರೆ. ಸೊ ಇಷ್ಟು ಹುದ್ದೆಗಳಿದಾವಪ್ಪ ಅಂದ್ರೆ ಹೈಯೆಸ್ಟ್ ಕೋಸ್ಟ್ ಗಾರ್ಡ್ದಲ್ಲಿ ಇಷ್ಟು ಹುದ್ದೆಗಳನ್ನ ಕರೀದಾರಪ್ಪ ಅಂತಂದ್ರೆ ಇದೇ ಮೊದಲ ಬಾರಿಗೆ. ಯಾವಾಗಲೂ ಎಷ್ಟು ಕರೀತಾರಪ್ಪ ಅಂತ ಲಾಸ್ಟ್ ಎಷ್ಟೋ ಕರೀದಾರ ಅಂತಂದ್ರೆ 500 ಹುದ್ದೆಗಳನ್ನ ಮಾತ್ರ ಇದರಲ್ಲಿ ಕರೀತಾರ. ಅದಕ್ಕೆ ಜಾಸ್ತಿ ಹುದ್ದೆಗಳನ್ನ ಕರೆಯೋದೇ ಇಲ್ಲ. ಸೊ ಇದರಲ್ಲಿ ಬಂದ್ಬಿಟ್ಟು 3 ತರದ ಹೇಳಿದೆ ನಾನು. ನಾವಿಕ್ GD ಅಂತ ಹೇಳಿ GD ಕನ್ಫರ್ಮ್ ಮಾಡಿರ್ತಾರ. ಅದೇ ತರನಾಗಿ DB, ಅದೇ ತರನಾಗಿ ಯಾಂತ್ರಿಕ್. ಓಕೆ, ಇಲ್ಲಿ ಸಪರೇಟ್ ಆಗಿ ಬೇರೆ ಬೇರೆ ತರದ ಹುದ್ದೆಗಳಿದಾವೆ. ಅವು ಎಷ್ಟೆಷ್ಟು ಡೊಮೆಸ್ಟಿಕ್ ಬ್ರಾಂಚಿಗೆ ಎಷ್ಟು, ಅದೇ ತರನಾಗಿ ನಿಮ್ಗೆ GD ಎಷ್ಟು ಅಂತ ಹೇಳಿ ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ರಿ. ಯಾವುದೇ ಒಂದು ಮಾಹಿತಿ ನಿಮ್ಗೆ ಕೊಡ್ತಾ ಇದ್ದೀನಿ ಅಪ್ಪ ಅಂತಂದ್ರೆ ಸೊ ಲೇಟ್ ಆದ್ರೂ ಪರವಾಗಿಲ್ಲ, ಕರೆಕ್ಟಾಗಿ ಮಾಹಿತಿಗಳನ್ನ ತಿಳಿದುಕೊಳ್ರಿ. ಇಲ್ಲಿ ಬಂದ್ಬಿಟ್ಟು ಜನರಲ್ ಡ್ಯೂಟಿಗೆ 260 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದ್ದಾರೆ. ಜನರಲ್ ಡ್ಯೂಟಿಗೆ 260, ಅದೇ ತರನಾಗಿ ಡೊಮೆಸ್ಟಿಕ್ ಬ್ರಾಂಚ್ಗೆ 50 ಹುದ್ದೆಗಳು. ಇನ್ನು ಉಳಿದಿರ್ತಕ್ಕಂಥ ಯಾಂತ್ರಿಕ್, ಅದರಲ್ಲಿ ಮೆಕ್ಯಾನಿಕಲ್ ಮುಗಿಸಿದವ್ರಿಗೆ, ಡಿಪ್ಲೊಮಾ ಹೋಲ್ಡರ್ಗೆ ಯಾಂತ್ರಿಕ್ ಅಂತ ಹೇಳಿ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ ಯಾರು ಮುಗಿಸಿದಿರಲ್ಲ ಸೊ ನಿಮಗೆ ಬಂದ್ಬಿಟ್ಟು 30 ಟೋಟಲ್ 49, 50, 60 ಹುದ್ದೆಗಳನ್ನ ನಿಮಗೂ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಸೊ ಟೋಟಲಿ ನಿಮ್ಗೆ ಎಷ್ಟಪ್ಪ ಅಂತಂದ್ರೆ
60 ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದಾರೆ. ನೀವು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಮತ್ತೆ ನೆಕ್ಸ್ಟ್ ಅದೇ ತರನಾಗಿ ನೋಡ್ಕೋಬಹುದು. ಅದರಲ್ಲಿ ಬೇರೆ ಬೇರೆ ತರ ಒಂದ್ಸರಿ ನಾನು ಬರೆದು ಬಿಡ್ತೀನಿ, ನೋಡ್ಕೊಡ್ರಿ, ಕನ್ಫ್ಯೂಷನ್ ಆಗ್ತಾ ಇದೆ ನಿಮಗೂ ಕೂಡ. ನಾನು ಮೆಕ್ಯಾನಿಕಲ್, ಸೊ ಇದರಲ್ಲಿ ಮೆಕ್ಯಾನಿಕಲ್ ಹಾಕ್ತೀನಿ ಅನ್ನೋರಿಗೆ, ಸೊ ಮೆಕ್ಯಾನಿಕಲ್ ಯಾರಾದ್ರೂ ಮುಗಿಸಿದ್ರಿಪ್ಪ ಅಂತಾರೆ 30 ಇದಾವು. ನೆಕ್ಸ್ಟ್ ಅದೇ ತರನಾಗಿ ಎಲೆಕ್ಟ್ರಿಕಲ್ ಮುಗಿಸಿದ್ರಿ, ಯಾರಾದ್ರೂ ಎಲೆಕ್ಟ್ರಿಕಲ್ ಡಿಪ್ಲೊಮಾ ಮುಗಿಸಿದ್ರಿಪ್ಪ ಅಂತಂದ್ರೆ 11 ಹುದ್ದೆಗಳಿದಾವು. ನೆಕ್ಸ್ಟ್ ಅದೇ ತರನಾಗಿ ಎಲೆಕ್ಟ್ರಾನಿಕ್ ಯಾರಾದ್ರೂ ಮುಗಿಸಿದ್ರಿಪ್ಪ ಅಂತಂದ್ರೆ 19 ಹುದ್ದೆಗಳು ಇದಾವೆ. ಓಕೆ, ಟೋಟಲಿ 60 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಇದರಲ್ಲಿ ಕೂಡ 60 ಪ್ಲಸ್ ನೋಡ್ಕೊಂಡ್ರೆ 60 320 320 ಪ್ಲಸ್ 50, ಟೋಟಲಿ ನಿಮ್ಗೆ ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 630 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರ. ಸೊ ಈ ಹುದ್ದೆಗೆ ನೀವೇನಾದ್ರೂ ಅರ್ಜಿಗಳನ್ನ ಸಲ್ಲಿಸಬೇಕು ಸರ್, ಇದಕ್ಕೆ ಕ್ವಾಲಿಫಿಕೇಶನ್ ಒಂದು ಇನ್ಫಾರ್ಮೇಶನ್ ಕೊಡಿ ಅಂತ ನಾವು ಯಾರಾದ್ರೂ ಇದ್ರಿಯಪ್ಪ ಅಂದ್ರೆ ಕರೆಕ್ಟ್ ಆಗಿ ತಿಳಿದುಕೊಳ್ಳಿ. ಕ್ವಾಲಿಫಿಕೇಶನ್ ಏನ್ ಬೇಕಾಗುತ್ತಾ ಏನಿಲ್ಲ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಓಕೆ, ಇಲ್ಲಿ ಬಂದ್ಬಿಟ್ಟು ನೋಡ್ಕೊಳ್ರಿ, ಇಂಡಿಯನ್ ಆರ್ಮಿದಲ್ಲಿ ಯಾವ ತರ ಜಾಬ್ ಬರುತ್ತಲ್ಲ ಇದು ಕೂಡ ಸೇಮ್ ಟು ಸೇಮ್, ಅದರಲ್ಲೇನೆ ಬೇರೆ ಬೇರೆ ತರದ ಹೆಸರುಗಳನ್ನ ಮಾತ್ರ ಬೇರೆ ಇಟ್ಟಿದಾರ. ಇಲ್ಲಿ ನೋಡ್ಕೊಳ್ರಿ, ಟೋಟಲಿ ನಿಮ್ಗೆ ಎಷ್ಟಪ್ಪ ಅಂತಂದ್ರೆ 3 ತರದ ಹುದ್ದೆಗಳನ್ನ, ಯಾಕಂದ್ರೆ ಪ್ರತಿ ವರ್ಷನೂ ಕೂಡ ಆಲ್ಮೋಸ್ಟ್ ಆಲ್ ಜಿಡಿ ಜಾಸ್ತಿ ಕರೀತಾ ಇದ್ರು, ಯಾಕಂದ್ರೆ ಡೊಮೆಸ್ಟಿಕ್ ಬ್ರಾಂಚ್ ಬಹಳಷ್ಟು ಕಡಿಮೆ. ಸೊ ಇದು ನೋಡ್ಕೊಳ್ರಿ, ಟೋಟಲಿ ಬಂದ್ಬಿಟ್ಟು 370 ಆಯ್ತು, ಇದೆಲ್ಲನೂ ಕೂಡಿಸಿ 370 ಆಯ್ತು. ಇನ್ನು ಉಳಿದಿರ್ತಕ್ಕಂಥದ್ದು ಇಲ್ಲಿ ನೋಡ್ಕೊಳ್ರಿ, CGETT ಅಂತ ಹೇಳಿ ಚಂದ ನೋಡ್ರಿ, ವರ್ಷಕ್ಕೆ 2 ಸರಿ ಕಾಲ್ಫಾರ್ಮ್ ಆಗುದು. ಇಂಡಿಯನ್ ಕೋಸ್ಟ್ ಗಾರ್ಡ್ ದಲ್ಲಿ 2 ಸರಿ ಕಾಲ್ಫಾರ್ಮ್ ಆಗುದನ್ನ, ಮತ್ತೆ ಅದರಲ್ಲೇನೆ AB ಅಂತ ಮತ್ತೆ ಕಾಲ್ಫಾರ್ಮ್ ಮಾಡಿದಾರೆ. ಅಲ್ಲಿ ಕೂಡ ನೋಡ್ಕೊಳ್ರಿ, ಮತ್ತೆ ಎಷ್ಟು ಕರೆದಿದಾರಪ್ಪ ಅಂತಾರೆ, ಅಲ್ಲಿ ಕೂಡ GD ಟೋಟಲಿ ಬಂದ್ಬಿಟ್ಟು ಅಲ್ಲಿ ಕೂಡ 260 ಇದಾವು. DB ಮಾತ್ರ ಅಲ್ಲಿ ಕೂಡ 50 ವೇಕೆನ್ಸಿ. ಟೋಟಲಿ ಬಂದ್ಬಿಟ್ಟು 630 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರ. ಸರ್, ಇದಕ್ಕೆ ಜನರಲ್ ಡ್ಯೂಟಿಗೆ ಏನ್ ಮುಗ್ದಿರ್ಬೇಕು? ಜನರಲ್ ಡ್ಯೂಟಿಗೆ ಸೈನ್ಸ್ ಹೋಲ್ಡರ್ ಯಾರಾದ್ರೂ ಇದ್ರಿಯಪ್ಪ ಅಂತಂದ್ರೆ, ಸೆಕೆಂಡ್ PUC ಅಲ್ಲಿ 12ನೇ ತರಗತಿ ನೀವೇನಾದ್ರೂ ಮುಗಿಸಿದ್ರಿಯಪ್ಪ ಅಂತಂದ್ರೆ ಕಂಪಲ್ಸರಿ ನೀವು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಡೊಮೆಸ್ಟಿಕ್ ಬ್ರಾಂಚ್ಗೆ ಏನ್ ಮುಗ್ದಿರ್ಬೇಕಪ್ಪ ಅಂತಂದ್ರೆ, ಜಸ್ಟ್ ನೀವು 10th ಪಾಸ್ ಆಗಿದ್ರೆ, ಸರ್ ನಾನು 10ನೇ ತರಗತಿ ಪಾಸ್ ಆಗಿದ್ದೀನಿ, ಮುಂದೆ ಎಜುಕೇಶನ್ ಮಾಡಿಲ್ಲ ಸರ್, PUC ಮಾಡಿದ್ದೀನಿ, ನನ್ನೊಂದು ಸಬ್ಜೆಕ್ಟ್ ಬ್ಯಾಕ್ ಇದೆ, ನಾನು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದಾ? ಎಸ್, ನೀವು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಇಲ್ಲಿ ನೋಡ್ಕೊಳ್ರಿ, ಸೈನ್ಸ್ ಮುಗಿಸಿದವರು ಜನರಲ್ ಡ್ಯೂಟಿಗೆ ಮತ್ತು ಡೊಮೆಸ್ಟಿಕ್ ಬ್ರಾಂಚ್ಗೆ 2 ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಇಲ್ಲಿ ಬಂದ್ಬಿಟ್ಟು ನೋಡ್ಕೊಳ್ರಿ, ಯಾಂತ್ರಿಕ್ ಯಾರು ಹಾಕ್ತಿರಲ್ಲ, ಯಾಂತ್ರಿಕ್ ಅದು ಡಿಪ್ಲೊಮಾ ಹೋಲ್ಡರ್ಗೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ ಮುಗಿದವರು 3 ಅಂದ್ರೆ ಸಿವಿಲ್ ಮತ್ತು CS ಮುಗಿದವರಿಗೆ ಇದೊಂದು ಅವಕಾಶ ಕೂಡ ಇರುವುದಿಲ್ಲ. ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ನಾವಿಕ್ GDಗೆ ಎಷ್ಟು ಏಜ್ ಇರ್ಬೇಕು ಸರ್ ಅಂತ ನಾವು ನೋಡ್ಕೊಡ್ರಿ. ಡೇಟ್ ನಾನು ಒಂದ್ಸರಿ ನಾಮಿಕ್ GDಗೆ ಚೆಕ್ ಅನ್ನ ಮಾಡ್ಕೊಡ್ರಿ. ಇದು GD ಡೇಟ್ ಆಫ್ ಬರ್ತ್ ಅನ್ನ ಹೇಳ್ತಾ ಇದ್ದೀನಿ ನಾನು. 1 ಆಗಸ್ಟ್ ಇಂದ ಹಿಡಿದು 2004 ಹಿಡಿದು ಇಷ್ಟರೊಳಗಡೆ ಜನಿಸಿರ್ಬೇಕು ನೀವು. 1 ಆಗಸ್ಟ್ 2008 ಒಳಗಡೆ. ಸೊ ನೀವು 2004 ಹಿಡಿದು 2008 ಒಳಗಡೆ ನೀವೇನಾದ್ರೂ ಜನಿಸಿದ್ರಿಯಪ್ಪ ಅಂದ್ರೆ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಅದೇ ತರನಾಗಿ DB ಡೊಮೆಸ್ಟಿಕ್ ಬ್ರಾಂಚ್ಗೂ ಕೂಡ ಸೇಮ್ ಏಜ್, ಇರುತ್ತೆ. ಅದೇ ತರನಾಗಿ ಯಾಂತ್ರಿಕಿಗೂ ಕೂಡ ಸೇಮ್ ಏಜ್ ಇರ್ತದೆ. ಓಕೆ, DBಗೆ ಕೂಡ ಸೇಮ್, ಯಾಂತ್ರಿಕಿಗೂ ಕೂಡ ಸೇಮ್ ಏಜ್ ಇರುತ್ತೆ. ಓಕೆ, OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಷನ್ ಇರುತ್ತೆ. SC ಮತ್ತು ST ದವರಿಗೆ 5 ವರ್ಷ ಕೂಡ ಇದರಲ್ಲಿ ಏಜ್ ರಿಲ್ಯಾಕ್ಷನ್ ಕೂಡ ಇರುತ್ತೆ. ಇದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನಲ್ಲಿ ಬರ್ತದೆ. SSCGD ಅಲ್ಲಿ ಯಾವ ತರ ಏನ ಇರ್ತಲ್ಲ ಇದು ಕೂಡ ಅದರಲ್ಲೇನೆ ಬರ್ತದೆ. ಆದ ಕಾರಣಕ್ಕೋಸ್ಕರ ಇದರಲ್ಲಿ ಏಜ್ ರಿಲ್ಯಾಕ್ಷನ್ ಕೂಡ ಕೊಟ್ಟಿರ್ತಾರೆ. ಪ್ರತಿಯೊಬ್ರು ಕೂಡ ಏಜ್ ರಿಲ್ಯಾಕ್ಷನ್ ಅಪ್ಪ ಅಂದ್ರೆ ನೀವು ಆಲ್ಮೋಸ್ಟ್ ಪ್ರತಿಯೊಬ್ರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. 25 ಏಜ್ ಮಟನು ಕೂಡ ನೀವು ಹುದ್ದೆಗೆ ಅಪ್ಲೈ ಅನ್ನ ಮಾಡಬಹುದು. OBC ಮತ್ತು SC ST ದವರಿಗೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅನ್ಕೊಳ್ಬಹುದು. ಸೊ ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಇವತ್ತೇ ಹೋಗಿ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಸರ್, ಇದಕ್ಕೆ ಎಕ್ಸಾಮ್ ಲ್ಯಾಂಗ್ವೇಜ್ ಯಾವ್ದಿರುತ್ತೆ? ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲಿಷ್ ಅಂಡ್ ಹಿಂದಿಯಲ್ಲಿ ಮಾತ್ರ ಇರ್ತದೆ. ಇಂಗ್ಲಿಷ್ ಅಂಡ್ ಹಿಂದಿಯಲ್ಲಿ ಎಕ್ಸಾಮ್ ಲ್ಯಾಂಗ್ವೇಜ್, 2 ಲ್ಯಾಂಗ್ವೇಜ್ ನಲ್ಲಿ ಈ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರ. ಸೊ ಇದು ಬಂದ್ಬಿಟ್ಟು ಸಿಲೆಬಸ್ ಏನಿರ್ತಂತದೆ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ನಾವಿಕ್ DB ಡೊಮೆಸ್ಟಿಕ್ ಬ್ರಾಂಚ್ ಅನ್ನ ಅಪ್ಲೈ ಮಾಡಿದವರಿಗೆ ಸೆಕ್ಷನ್ 1 ಎಕ್ಸಾಮ್ ಮಾತ್ರ ಇರ್ತದೆ. ಅದು ಸೆಕ್ಷನ್ 1 ಮಾರ್ಕ್ಸ್ ಎಷ್ಟು ಇರ್ತದ, ಸೊ ಎಷ್ಟು ನೀವು ತಗೊಳ್ಬೇಕಾಗುತ್ತ, ಅದರಲ್ಲಿ ಟೋಟಲಿ ಎಕ್ಸಾಮ್ ಸೆಕ್ಷನ್ 1 ದಲ್ಲಿ ಎಷ್ಟು ಮಾರ್ಕ್ಸ್ ಗಳನ್ನ ಕೇಳಿರ್ತಾರ ಅಂತ ತಕ್ಷಣ ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಟೋಟಲಿ ಸೆಕ್ಷನ್ 1 ದಲ್ಲಿ ನಿಮ್ಗೆ ಎಷ್ಟಪ್ಪ ಅಂದ್ರೆ ಡೊಮೆಸ್ಟಿಕ್ ಬ್ರಾಂಚ್ನವರಿಗೆ
ಆ ಸಪ್ರೇಟ್ ಆಗಿ ಸೆಕ್ಷನ್ 1 ಸೆಕ್ಷನ್ 2 ಅಂತ ಸೆಕ್ಷನ್ 3 ಮಟನು ಕೂಡ ಸೈನ್ಸ್ ಎಲೆಕ್ಟ್ರಿಕ್, ಯಾಕಂದ್ರೆ ಯಾಂತ್ರಿಕ ಡಿಪ್ಲೊಮಾ ಮುಗಿಸಿದವರಿಗೆ ಸಪ್ರೇಟ್ ಆಗಿ ಅವ್ರಿಗೆ ಇಂಜಿನಿಯರಿಂಗ್ ಅಂದ್ರೆ ಡಿಪ್ಲೊಮಾ ಮೇಲೆ ಕ್ವಶನ್ಸ್ ಬರ್ತಾವೆ. ನೀವು DB ಡೊಮೆಸ್ಟಿಕ್ ಮುಗಿಸಿದ ಅಪ್ಲೈ ಮಾಡಿದ್ರಪ್ಪ ಅಂದ್ರೆ 10th ಬೇಸ್ ಮೇಲೆ, ಅದೇ ತರನಾಗಿ GD ಅಪ್ಲೈ ಮಾಡಿದ್ರೆ ಅಂತಂದ್ರೆ PU ಬೇಸ್ ಮೇಲೆ ನಿಮ್ಗೆ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರ. ಸೊ ಇಲ್ಲಿ ನೋಡ್ಕೋಬಹುದು ಅದು ಟೈಮಿಂಗ್ ಎಷ್ಟು ಇರ್ತದ, ಸೆಕ್ಷನ್ 1ದಲ್ಲಿ ಟೈಮಿಂಗ್ ಎಷ್ಟು ಇರ್ತದ ಅನ್ನೋದು ಕೂಡ ನಾನು ತಿಳಿಸಿ ಕೊಡ್ತೀನಿ, ಚೆಕ್ ಮಾಡ್ಕೊಡ್ರಿ ಒಂದ್ಸರಿ. ಸೊ ಸೆಕ್ಷನ್ 1ದಲ್ಲಿ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಮಾರ್ಕ್ಸು 60 ಮಾರ್ಕ್ಸಿನ ಎಕ್ಸಾಮ್ ಇರ್ತೈತಿ. ಮ್ಯಾಥ್ಸು 20 ಕ್ವಶನ್ಸು, ಸೈನ್ಸು 10 ಕ್ವಶನ್ಸು, ಅದೇ ತರನಾಗಿ ಇಂಗ್ಲೀಷು 15 ಕ್ವಶನ್ಸು, ರೀಸನಿಂಗು 10 ಕ್ವಶನ್ಸು, GK 5 ಕ್ವಶನ್ಸು. ಟೋಟಲಿ ಬಂದ್ಬಿಟ್ಟು 45 ನಿಮಿಷ ಟೈಮಿಂಗ್ ಇರ್ತೈತಿ. 45 ನಿಮಿಷ ನಿಮ್ಗೆ ಟೈಮಿಂಗ್ ಕೂಡ ಇರ್ತೈತಿ. ಇದು 10th ಬೇಸ್ ಮೇಲೆನೆ ಎಕ್ಸಾಮ್ ಇರ್ತೈತಿ. ನೆಕ್ಸ್ಟ್ ಅದೇ ತರನಾಗಿ ನೋಡ್ಕೊಳ್ರಿ, PUC ಜನರಲ್ ಡ್ಯೂಟಿ ಹಾಕ್ತೀನಿ ಅನ್ನೋರು ಮ್ಯಾಥ್ಸ್ 25 ಕ್ವಶನ್ಸು, ಫಿಸಿಕ್ಸ್ 25 ಕ್ವಶನ್ಸು ಯಾಡ್ ಆಗುತ್ತೆ. ಅಂದ್ರೆ ಡೊಮೆಸ್ಟಿಕ್ ಬ್ರಾಂಚ್ ಎಕ್ಸಾಮು ಕೂಡ ಬರೀಬೇಕು, ಅದರ ಜೊತೆಗೆ ನಿಮ್ಮ ಸೈನ್ಸ್ ಫಿಸಿಕ್ಸ್ ಮ್ಯಾಥ್ಸ್ ಎಕ್ಸಾಮ್ ಅನ್ನ ಬರೀಬೇಕು. ಟೋಟಲಿ ನಿಮ್ಗೆ ಅಲ್ಲಿ 1 ತಾಸು ಟೋಟಲಿ 45 ಮಿನಿಟ್ಸ್ ಸಿಕ್ಕರೆ, ಇಲ್ಲಿ ನೆಕ್ಸ್ಟ್ ಎಕ್ಸಾಮ್ ನಲ್ಲಿ ನಿಮ್ಗೆ 50 ಮಿನಿಟ್ಸ್ ಟೈಮಿಂಗ್ ಕೂಡ ಸಿಗ್ತದೆ. ಇದು 12th ಬೇಸ್ ಮೇಲೆ ನಿಮ್ಗೆ ಎಕ್ಸಾಮ್ ಇರುತ್ತೆ. ಅದೇ ತರನಾಗಿ ಯಾಂತ್ರಿಕ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು, ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗು, ಮೆಕ್ಯಾನಿಕಲ್ ಇಂಜಿನಿಯರಿಂಗು ಸಪ್ರೇಟ್ ಆಗಿ ಬೇರೆ ಬೇರೆದ ಅವ್ರಿಗೆ ಕೂಡ 50 ನಿಮಿಷ ಟೈಮಿಂಗ್ ಇರುತ್ತೆ. ಅದರ ಜೊತೆಗೆ ಡೊಮೆಸ್ಟಿಕ್ ಬ್ರಾಂಚ್ ಎಕ್ಸಾಮ್ ಅನ್ನು ಕೂಡ ಅದರ ಬರಿಬಹುದು, ಅದನ್ನು ಕೂಡ ಅಪ್ಲೈ ಮಾಡಬಹುದು. ಬೇಡ ಸರ್ ನಾನು ಯಾಂತ್ರಿಕ್ ಒಂದೇ ಹಾಕ್ತೀನಿ ಅನ್ನೋರು ಕೂಡ ಸೊ ನೀವು ಅಪ್ಲಿಕೇಶನ್ ಅನ್ನ ಹಾಕೊಳ್ಬಹುದು. ಬಟ್ ಡೊಮೆಸ್ಟಿಕ್ ಬ್ರಾಂಚಿನ ಎಕ್ಸಾಮ್ ಅನ್ನ ಪ್ರತಿಯೊಬ್ರು ಕೂಡ ಬರೀಲೇಬೇಕಾಗುತ್ತೆ. ಸರ್ ಇದಕ್ಕೆ ಫಿಸಿಕಲ್ ಫಿಟ್ನೆಸ್ ಏನ್ ಬರೀಬೇಕು, ಫಿಸಿಕಲ್ ಒಂದು ಹೈಟ್ ಕಡಿಮೆ ಇದೆ ಸರ್, ನಾನು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದಾ? ಎಸ್ ಗೈಸ್, ನಮ್ಮ ಕರ್ನಾಟಕದಲ್ಲೇನೆ ಎಷ್ಟೋ ಜನ ಹೈಟ್ ನಲ್ಲಿ ಕೊರಗತಿರ್ತಕ್ಕಂಥವ್ರಿಗೆ ನಾನು ಮಾಡ್ತಿರೋದು ಇದೊಂದು ಯೂಟ್ಯೂಬ್ ಕ್ಲಾಸ್. ಯಾಕಂದ್ರೆ ಹೈಟ್ ಇದ್ದವನು ಎಲ್ಲಿಯಾದ್ರೂ ಸ್ಟೇಟ್ ಗೌರ್ಮೆಂಟ್ ಪೊಲೀಸ್ ನಲ್ಲಿ ಆಗ್ಬೋದು, SSC GD ಯಲ್ಲಿ ಆಗ್ಬೋದು. ಹೈಟ್ ಇರ್ಲಿಲ್ಲ ಅಂದ್ರೆ ಎಲ್ಲಿ ಅಪಾರ್ಚುನಿಟಿಗಳು ಸಿಗ್ತಾವು ಅಂಥವನ್ನ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, 1600 ಮೀಟರ್ ರನ್ನಿಂಗ್ ಇರ್ತೈತಿ. 7 ನಿಮಿಷದಲ್ಲಿ ಪ್ರತಿಯೊಬ್ರು ಕೂಡ ಓಡ್ತೀರಿ. 1600 ಮೀಟರ್ ರನ್ನಿಂಗ್ ಅನ್ನ 7 ನಿಮಿಷದಲ್ಲಿ ಪ್ರತಿಯೊಬ್ರು ಕೂಡ ಓಡ್ತೀರಿ. ನೆಕ್ಸ್ಟ್ 20 ಸ್ಕ್ವಾಟಪ್ಸ್ ಅಂತ ಹೇಳಿ ಊಟಕ್ಕೆ ಬೆಟ್ಟಕ್ಕೆ ಅಂತ ಹೇಳಿಲ್ಲ, ಅವ್ನ 20 ಹೊಡಿಬೇಕು. ಪುಷಪ್ ಅನ್ನ 10 ಹೊಡಿಬೇಕಾಗುತ್ತೆ. ಸೊ ಇದಕ್ಕೆ ಹೈಟ್ ಏನು ಕನ್ಸಿಡರ್ ಇರೋದಿರಲ್ಲ, ಪ್ರತಿಯೊಬ್ರು ಕೂಡ ಹೈಟ್ ನಲ್ಲಿ ಪಾಸ್ ಆಗ್ತೀರಿ. ಪ್ರತಿಯೊಬ್ರು ಇದಕ್ಕೆ ಹೈಟ್ ಅನ್ನೇ ಚೆಕಿಂಗ್ ಮಾಡೋದಿಲ್ಲ. ಸರ್ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬೇಕಾದ್ರೆ ಏನೆಲ್ಲ ಬೇಕಾಗುತ್ತೆ? SLC ಮಾರ್ಕ್ಸ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಬೇಕು. ನೆಕ್ಸ್ಟ್ ನಿಮ್ದು ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ತಗೊಂಡು ಹೋಗ್ರಿ. ಅದರ ಜೊತೆಗೆ ನಿಮ್ಮ ಫೋಟೋ, ಜಿಮೇಲ್ ID, ಫೋನ್ ನಂಬರು ಇವೆಲ್ಲನೂ ತಗೊಂಡ್ಬಿಟ್ಟು ಹೋಗಿ ಆನ್ಲೈನ್ ಸೆಂಟರ್ಗೆ ವಿಸಿಟ್ ಕೊಟ್ಟು ಇದೊಂದು ರಿಕ್ವೆಸ್ಟ್ ಮಾಡ್ಕೊಂಡು ಪ್ರತಿಯೊಬ್ರು ಕೂಡ ಅರ್ಜಿಗಳನ್ನ. ಸೊ ಇದು ಬಂದ್ಬಿಟ್ಟು ಸರ್ವರ್ ಅಂಕಿ ಬಹಳಷ್ಟು ಈಸಿ ಇರ್ತದ. ಸರ್ ಇದರ ಎಕ್ಸಾಮ್ ಯಾವಾಗ ಇರ್ತದ? ಓಕೆ, ಎಕ್ಸಾಮ್ ಟೆಂಟೇಟಿವ್ ಡೇಟ್ ಕನ್ಫರ್ಮ್ ಅಂತ ಹೇಳಿಕೇಶನ್ ಕೊಟ್ಟಿಲ್ಲ. ಸೊ ಇಲ್ಲಿ ನವೆಂಬರ್ 25 ಅಂತ ಹೇಳಿಕೇಶನ್ ಕೊಟ್ಟಿದಾರ. 25 ಸ್ಟೇಜ್ 3 ಅಂತ ಹೇಳಿಕೇಶನ್ 26 ಫೆಬ್ರವರಿ 26 2025. ನಿಮ್ದು ನವೆಂಬರ್ 25ನೇ ತಾರೀಕಿಗೆ ಇದು ಎಕ್ಸಾಮ್ ನಡೆಯುವಂತ ಸಾಧ್ಯತೆ ಇರ್ತದ. ಎಷ್ಟಪ್ಪ ಅಂದ್ರೆ ನವೆಂಬರ್ 25ಕ್ಕೆ ನಿಮ್ಮ ಎಕ್ಸಾಮ್ ಕೂಡ ನಡೆಯುವಂತ ಸಾಧ್ಯತೆ ಇರ್ತದ. ಆದ ಕಾರಣಕ್ಕೋಸ್ಕರ ಈ ಹುದ್ದೆಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬೇಕಂತ ಅನ್ಕೊಂಡಿದ್ದೀರಲ್ಲ, ಸೊ ಪ್ರತಿಯೊಬ್ರು ಕೂಡ ಎಸ್ ಅಂತ ಕಮೆಂಟ್ ಅನ್ನ ಹಾಕಿ. ಸರ್ ನಾನು ಇಂಡಿಯನ್ ಕೋಸ್ಟ್ ಗಾರ್ಡಿಗೆ ಸೊ ICG ಹುದ್ದೆಗೆ ನಾನು ತಯಾರಿಯನ್ನ ಮಾಡ್ತಾ ಇದ್ದೀನಿ. ಹೋದ್ ಸರಿನೂ ಕೂಡ ತಯಾರಿಯನ್ನ ಮಾಡಿದ್ದೆ. ಸೊ ನಾನು ಒಂದಿಷ್ಟರಲ್ಲಿ ಮಿಸ್ಟೇಕ್ ಆಯಿತು, ಆದ ಕಾರಣಕ್ಕೋಸ್ಕರ ನಾನು ಫೈನಲ್ ಲಿಸ್ಟ್ ನಲ್ಲಿ ಹೊರಗಡೆ ಬಂದಿದ್ದೀನಿ. ಸರ್ ಎಕ್ಸಾಮ್ ಕೂಡ ಈಸಿ ಇರ್ತದ ಅಂತ ಅಣ್ಣವರು ಪ್ರತಿಯೊಬ್ರು ಕೂಡ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನ ಹಾಕಿ. ಎಸ್ ICG ಅಂತ ಹೇಳಿ ಒಂದು ಹಾಟ್ ಸಿಂಬಲ್ ಅನ್ನ ಕಳಿಸ್ರಿ. ಸೊ ಇಂಡಿಯನ್ ಕೋಸ್ಟ್ ಗಾರ್ಡಿಗೆ ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆಗೆ ನಮ್ಮ ಕರ್ನಾಟಕದ ಜನತೆಗಳು ಇಷ್ಟೊಂದು ಜನ ಟ್ರೈ ಮಾಡ್ತಾ ಇದ್ದಾರ. ಸೊ ಮಹಿಳೆಯರಿಗೆ ಇದರಲ್ಲಿ ಅವಕಾಶ ಇರೋದಿಲ್ಲ. ಎಲ್ಲರನ್ನ ಲೇಡೀಸ್ಗೆ ಹೇಳ್ತಾ ಇದ್ದೀನಿ ನಾನು, ಯಾರಿಗೂ ಕೂಡ ಇದರಲ್ಲಿ ಲೇಡೀಸ್ಗೆ ಅವಕಾಶ ಇರೋದಿಲ್ಲ. ಇದು ಬಂದ್ಬಿಟ್ಟು ಪುರುಷರಿಗೆ ಮಾತ್ರ ಅವಕಾಶ ಇರ್ತೈತಿ. ನಿಮ್ ಬ್ರದರ್ ಮತ್ತೆ ಯಾರಾದ್ರೂ ಇದ್ರೆ ಸೊ ಅವ್ರಿಗೆ ಅದ್ರ ಹೆಲ್ಪ್ ಆಗುತ್ತೆ. ಈ ಮಾಹಿತಿಯನ್ನ ಅವ್ರಿಗೆ ಆದ್ರೂ ತಿಳಿಸ್ಕೊಡಿ. ಓಕೆ, ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಕೊಟ್ಟಿದ್ರೆ, ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ರಿಪ್ಪ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಒಂದು ಪ್ರೈವೇಟ್ ಜಾಬೇ ಆಗಿರಲಿ, ಪ್ರತಿಯೊಂದು ಅಪ್ಡೇಟ್ ಅನ್ನ ಯಾವುದೇ ಒಂದು ವೆಬ್ಸೈಟ್ಗೆ ಹೋಗಿ ವಿಸಿಟ್ ಕೊಟ್ಟು ನೋಡುವಂತ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಮಾರ್ನಿಂಗ್ ಅಂಡ್ ಸಾಯಂಕಾಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಕೇವಲ 5 ನಿಮಿಷ ನೀವು ಟೈಮಿಂಗ್ ಅನ್ನ ಕೊಟ್ರೆ ಪ್ರತಿ ಒಂದು ಅಪ್ಡೇಟ್ ಅನ್ನ ಇದರಲ್ಲಿ ತಿಳಿದುಕೊಳ್ಬಹುದು. ಇದರ ಎಕ್ಸಾಮ್ ಯಾವಾಗ, ಇದನ್ನ ಯಾವ ತರ ಅಪ್ಲಿಕೇಶನ್ ಅನ್ನ ಹಾಕಬೇಕು, ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕು, ಫಿಸಿಕಲ್ ಎಲ್ಲಿರ್ತದ, ಎಕ್ಸಾಮ್ ಎಲ್ಲಿರ್ತದ, ಪ್ರತಿ ಒಂದು ಎಕ್ಸಾಮ್ ಸೆಂಟರ್ ಬಂದ್ಬಿಟ್ಟು ಇಲ್ಲೇ ಬೆಂಗಳೂರು ಮತ್ತು ಬೆಳಗಾವದಲ್ಲಿ ಎಕ್ಸಾಮ್ ಸೆಂಟರ್ ಕೂಡ ಇರ್ತದ. ಆದ ಕಾರಣಕ್ಕೋಸ್ಕರ
ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ಗಳನ್ನ ಹಾಕೊಳ್ರಿ. ನನ್ನ ರಿಕ್ವೆಸ್ಟ್ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಒಂದು ನಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಈ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರತಿಯೊಬ್ರು ಕೂಡ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ರಿ. ಓಕೆ ತಾನೆ? ನಿಮಗೇನಾದ್ರೂ ಈ PDF ಬೇಕಾಗಿತ್ತಪ್ಪ ಅಂದ್ರೆ, ಸೊ ಅಫಿಷಿಯಲ್ ನೋಟಿಸ್ ಅನ್ನ ನೋಡ್ಕೊಳ್ಬೇಕು ಅನ್ಕೊಂಡಿದ್ರೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ನನ್ನ HJ ಪ್ಯಾರಾಮಿಲಿಟರಿ ಅಂತ ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗಿರಿ. ಈ PDF ಕೂಡ ಅಲ್ಲಿ ಶೇರ್ ಅನ್ನ ಮಾಡಿರ್ತೀನಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.